ಸೊ ಹಲೋ ಗೈಸ್ ವೆಲ್ಕಮ್ ನನ್ನ ಹೊಸ ವಿಡಿಯೋಗೆ. ಇವತ್ತೇನದಂದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೊಡ್ಲಕ್ ಬಂದಿದ್ದಾರೆ. ಯಾವ ರೀತಿ ಎಂಟರ್ಟೈನ್ಮೆಂಟ್ ಅಂದ್ರೆ ನೀವೇ ನೋಡಿ ವಾಟಿನ್ ನೈತದ ಇವತ್ತು ನಿಮ್ಮ ಎಲ್ಲರದು ವಿಡಿಯೋ ನೋಡತ್ತೀರ ಅಂದ್ರೆ ಇವತ್ತು ಗಜಿ ಮೊಮ್ಮತ್ತರ ಕಮೆಂಟ್ ಸೆಕ್ಷನ್ ತಕೊಂಡು ಬಂದಿದ. ಆ ಕಮೆಂಟ್ದಾಗ ಯಾವ ರೀತಿ ಅಂದ್ರೆ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ಯಾರ ನಮ್ದೆಲ್ಲ ಮಹಾನುಭಾವರು. ಆ ಕಮೆಂಟ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಒಂದು ಹೇಳಕ್ ಬಂದಿದ. ಗಜಿ ಮೊಮ್ಮತ್ತರ ವಿಡಿಯೋ ಮಾಡೀನಿ. ಆ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ತೋರಿಸಿರಿ, ಪ್ರೀತಿ ಓಸ್ಟ್ ತೋರಿಸಿರಿ. ಈ ವಿಡಿಯೋಗೆ ಬಿ ಹಂಗೆ ತೋರಿಸ್ತೀರ ಅನ್ಕೋತಾ ನಿಮ್ಗೊಂದ್ಸಲ ನಿಮ್ಮ ಸಲಕ್ಕೆ ಒಂದು ಕಾಮಿಡಿ ಒಂದು ಎಂಟರ್ಟೈನ್ಮೆಂಟ್ ಸಲುವಾಗಿ ಒಂದು ವಿಡಿಯೋ ತಂದಿದೆ. ಈ ವಿಡಿಯೋ ನೋಡ್ರಿ, ವಿಡಿಯೋ ಹೆಂಗ್ ಅನಿಸ್ತದ ಅಂತ ಲಾಸ್ಟಿಗೆ ಒಂದು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಲಾಸ್ಟಿಗೆ ಮಾಡ್ರಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ ನಮ್ಮ ವಿಡಿಯೋ ಪೂರಾ ನೋಡ್ಬೇಕು, ಧ್ಯಾನ ಕೊಟ್ಟು ನೋಡ್ಬೇಕು. ಕಾಮಿಡಿ ಇರ್ತದ, ನಗ್ಬೇಕು ನೋಡ್ರಿ. ನಾ ಫಸ್ಟ್ ಒಂದು ಕಮೆಂಟ್ ಅವ, ಈ ಕಮೆಂಟಿಗೆ ರೀಡ್ ಮಾಡ್ತಾ ಕಮೆಂಟಿನಾಗ ರಿಯಾಕ್ಷನ್ ಕೊಡ್ಯಾರಿ. ಎಲ್ಲರೂ ಈಸ್ ದಿನ ಹೆಂಗೆ ಮಾಡ್ತಿರು ಅಂದ್ರೆ ಇವರು ವಿಡಿಯೋ ನೋಡ್ರಿ ರಿಯಾಕ್ಷನ್ ಕೊಡ್ತಿರು ಫನ್ನಿ ವಿಡಿಯೋಸು. ನಾವೇನು ಮಾಡ್ರಿ, ನಾವು ಹಲಕ್ ಮಾಡ್ಯಾಕರಿ ಕಮೆಂಟ್ ಬಂದವು, ಕಮೆಂಟಿಗೆ ರಿಯಾಕ್ಷನ್ ಕೊಟ್ಟಾಕರಿ ಯಾವ ರೀತಿ ಬರ್ತದೆ ಅಂತ. ವಿಡಿಯೋ ಮಾಡ್ರಿ, ಚಾಲು ಮಾಡ್ರಿ, ಲೆಟ್ ಸ್ಟಾರ್ಟ್. ಫಸ್ಟ್ ಕಮೆಂಟ್ ಆದ್ರಿ ನೋಡ್ರಿ, ಇಲ್ಲಿ ಯಾವ ರೀತಿ ಕಮೆಂಟ್ ಬಂದದ ಅಂದ್ರೆ ಇದು ಯಾವ ಹೆಸರು ಏನದ ಅಂದ್ರೆ ಶ್ರೀಶೈಲ್ ಅಲ್ಸಿಂಗಿ ಅಂತ ಇವ್ರು ಕಮೆಂಟ್ ಹಾಕ್ಯಾರ ಗಜಿಮ ಮುತ್ತರಿಗೆ ವಿಡಿಯೋದಾಗ. ನೋಡ್ಬೇಕು ಏನದ ಅಂದ್ರೆ ಕಮೆಂಟ್ ಹೇಳ್ತಾ ನೋಡ್ರಿ. ಗಜ್ಜಮ್ಮ ಮುತ್ತೇನ್ ವಿಡಿಯೋ ನೋಡಕ್ ಬಂದವ್ರು ಹಾಜರಿ ಯಾಕ್ರಿ ಅಂತ ಹಾಕ್ಯಾನ ಅಣ್ಣ. ಹಾಜರಿ ಹಾಕ್ರಿ ಅಂತ ಕರೆಕ್ಟ್ ಹಾಕ್ಯಾನ. ಎಸ್ ಮಂದಿ ಹಾಜರಿ ಹಾಕ್ಯಾರ, ಖಾಲಿ 6 ಗಂಟೆದಾಗ 170 ಮಂದಿ ಹಾಜರಿ ಹಾಕ್ಯಾರ. ಇವ್ರು ಎಲ್ಲ 70 ಮಂದಿ ಸಲಕ್ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಚಪ್ಪಾಳೆ ಹೊಡಿಬೇಕು. ಹೊಡ್ರಿ ನೋಡ್ರಿ, ಚಪ್ಪಾಳೆ ಹೊಡ್ರಿ. ಯಾಕಂದ್ರೆ 170 ಮಂದಿ ಹಾಜರಿ ಹಾಕ್ಯಾರ್ರಿ ಅಪ್ಪ. ಅವು 170 ಮಂದಿ ದಿನ ಕಾಲೇಜ್ ಸಾಲಿಗಿದಾಗ ಹಾಜರಿ ಹಾಕ್ಯಾರೋ ಇಲ್ಲೋ ಕುನ ಇಲ್ಲ. ಆದ್ರೆ ಇವ ಅಣ್ಣ ಶ್ರೀಶೈಲ್ ಜಲ್ಸಿಂಗಿ ಏನ ಅಲ್ಸಿಂಗಿ ಅಣ್ಣ ಕಮೆಂಟ್ ಹಾಕ್ತಿಲ್ಕೆ 170 ಮಂದಿ ಲೈಕ್ ಕೊಟ್ಟರಿ, ಹಾಜರಿ ಹಾಕ್ಯಾರ. ನೋಡ್ರಿ ಇಂತ ಯಾರ ನಮ್ ಕರ್ನಾಟಕದಾಗ ಗಜ್ಮ ಸಲಿಕೆ ಇಷ್ಟು ಮಂದಿ ಹಾಜರಿ ಹಾಕ್ಯಾರ ಅಂದ್ರೆ ಪ್ರೌಡ್ ಆಫ್ ಯು ಗಜ್ಮ ಮುತ್ಯ. ಅವ್ರ ಸೆಕೆಂಡ್ ಇದು ಒಂದು ಕಮೆಂಟ್ ಬಂದಿದ್ರಿ, ಯಾವ್ದು ರಾಹುಲ್ ಅಂತ. ಇವ ಅಣ್ಣ ಒಂದು ಒಳ್ಳೇದು ಒಂದು ಡೈಲಾಗ್ ನನ್ನ ಮುತ್ತರ ಮೇಲೆ ನೋಡ್ರಿ. ಯಾವ ರೀತಿ ಅಂದ್ರೆ ನಮ್ಮ ಕಲಬುರ್ಗಿ ನಮ್ಮ ಹೆಮ್ಮೆ, ಶಿವಪುತ್ರ ವಿಡಿಯೋ ನೋಡಕ್ ಬಂದವರಿಗೆ ಊಟದ ವ್ಯವಸ್ಥೆ ಇರುತ್ತದೆ, ಎಲ್ಲರೂ ಸಾಲು ಸಾಲಾಗಿ ಬನ್ನಿ ಅಂತ. ವಾ ವಾ ವಾ, ಶಿವಪುತ್ರ ಮುತ್ತರ ಯಾರಿಗೂ ವಿಡಿಯೋ ನೋಡಕ್ ಬರ್ತಾರ, ಅದು ಊಟದ ವ್ಯವಸ್ಥೆ ಇರ್ತದಂತ್ರಿ. ಇರ್ತಿರ್ಬೇಕು ಪಾಪ, ಅಣ್ಣಗೇನೋ ಕುಳ್ಳತ್ತಿರ್ಬೇಕು ರಾಹುಲ್ ಅಣ್ಣು. ಅದಕ್ಕೆ ಹೇಳತ್ತನ ಎಲ್ಲರೂ ಸಾಲು ಸಾಲಾಗಿ ಬನ್ನಿ ಅಂತ ಮಾತು ವಿಡಿಯೋ ಅಂತವ್ರೇ ಇರ್ತಾರ್ರಿ. ಅಪ್ಪ ಬೀಳು ಒಂದ್ ಚಪ್ಪಾಳೆ ಹೊಡ್ರಿ. ಹಾ ನೋಡ್ರಿ, ಇದಕ್ಕೆ ಎಸ್ ಲೈಕ್ ಅವಂದ್ರ 6 ಲೈಕ್ ಕೊಟ್ರಿ. ಮತ್ ಥರ್ಡ್ ಕಮೆಂಟ್ ಯಾವ್ದ ನೋಡ್ಬೇಕು. ಥರ್ಡ್ ಒಂದ್ ಏನದಂದ್ರ ನೋಡ್ಬೇಕು ಇವ್ರದ್ದು ಯಾರ್ಲಿಂದ ಕಮೆಂಟ್ ಬಂದದ ಅದು ನೋಡ್ರಿ. ಯಾರು ಅಂದ್ರೆ ಸಂಗೀತ ವಿ ಅಂತ. ಜೈ ಶಿವಪುತ್ರ ಅನ್ನೋ ತಪ್ಪಂತ, ಗಜ್ಮಾ ಮುತ್ಯ ಅಂದ್ ಕರೆಕ್ಟ್ ಅಂತ. ವಾ ಇದು ಎಂತ ಕಲೆ, ಅಂತ ಪ್ರತಿಭೆ, ಅಂತ ಬೈಂಡು ನಿಮ್ದು ಓದೋದ್ರೊಳಗಿದ್ರೆ ಏತನ ಏನಾಯ್ತಿತ್ತು ಅಂದ್ರೆ ನೀವೆಲ್ಲ ಡಿಗ್ರಿ ಮುಗಿಸಿ ಜಾಬಿನ ಮೇಲೆ ಕೊಡ್ತಿದ್ರಿ. ಬಟ್ ಇದ್ರೊಳಗೆ ಇಟ್ಟಿರಿಲ್ಲ, ಅದಕ್ಕೆ ಇವತ್ತು ನೀವೆಲ್ಲ ಇಂಜಿನಿಯರ್ ಇದ್ದಿರಿ ಫೋನಿನಾಗ. ಬೆಳಿದ್ರ ಸಲಕ್ ಒಂದ್ ಚಪ್ಪಾಳೆ ಹೊಡ್ರಿ. ಇದು ಆಯ್ತಿಲ್ಕೆ ಮತ್ತೆ ಯಾವ್ದು ಬರ್ತದ ನೋಡ್ರಿ. ಪೂರ ಇದಕ್ಕೆ 7 ಮಂದಿ ಎಲ್ಲ ಇದು ಮಾಡ್ರಿ. ಅವ್ರಿ ಇದು ಒಂದದ ನೋಡ್ರಿ, ಯಾರು ಕೊಟ್ಟರಾದ್ರು ಪ್ರವೀಣ ಅಂತ. ಇವ್ರು ಏನ್ ಹೇಳ್ಯಾರ ನೋಡ್ಬೇಕು. ನಾಡಿನ ತುಂಬಾ ಗಜ್ಮಾ ಹವ ಎಬ್ಬಿಸಿರುವ ಶಿವಪುತ್ರ ಅಣ್ಣಂಗೆ ಜೈ. ನಾನ್ ಕಡೆ ಜೈ ಅಣ್ಣ. ಇದು ಕೇಸ್ ಮಂದಿ ಹಾಜರಿ ಹಾಕ್ಯಾರ ನೋಡ್ರಿ. ಯಪ್ಪ ಎಸ್ ಮಂದಿ ಹಾಕ್ಯಾರ ಅಂದ್ರೆ 2,200 ಮಂದಿ ಹಾಜರಿ ಹಾಕ್ಯಾರ. ಪೂರಾ ನಾಡಿನ ತುಂಬೆಲ್ಲ ಗಜ್ಮಾ ಹವ ಎಬ್ಬಿಸ್ಯಾನ ಶಿವಪುತ್ರ ಅಣ್ಣ. ಅದಕ್ಕೆ ಎಲ್ಲರೂ ಒಂದ್ ಜೈ ಹೇಳ್ಯಾನ ಅಣ್ಣು. ಅದಕ್ಕೆ ಇದು ವಿಡಿಯೋಕ್ 2,200 ಮಂದಿ ಕಮೆಂಟ್ ಹೊಡೆದಾರ. ಹೋಲ್ ಬಿಡು ಅಂತ ಹಚ್ಚರಿ ಹಾಕ್ಯಾರ ಪೂರಲ್ಲ ಅಷ್ಟೇ. ನೋಡ್ರಿ ಗಜ್ಮ ಮುತ್ಯರ್ದು ಇಷ್ಟ ಅವಾಗ್ಯದ ಅಂದ್ರೆ ಗಜ್ಮ ಮುತ್ಯ ನೀವು ದಿನ ಈ ವಿಡಿಯೋ ನೋಡತ್ರ ಒಂದು ಕಮೆಂಟ್ ಹಾಕ್ರಿ. ಖಾಲಿ ನಿಮ್ ಕಮೆಂಟಿಗೆ ರಿಯಾಕ್ಷನ್ ಕೊಡ್ಲಾಕ್ ನಾ ಬಂದಿದ. ಇಲ್ಲಿ ತನಕ ಯಾರು ಕಮೆಂಟ್ ರಿಯಾಕ್ಷನ್ ವಿಡಿಯೋ ಮಾಡಿಲ್ಲ ಅನಿಸ್ತದ, ಅದಕ್ಕೆ ನಾ ಮಾಡತ್ತಿದ. ನೀವು ವಿಡಿಯೋ ನೋಡತ್ತೀರಿ ಅಂದ್ರೆ ಒಂದು ಕಮೆಂಟ್ ಬಿಡಲಿ ಆಯ್ತು. ಇದು ಆಯ್ತು, ನೆಕ್ಸ್ಟ್ ವಿಡಿಯೋ ಇದು ನೋಡ್ರಿ ಬ್ಲ್ಯಾಕ್ ಕ್ರಿಯೇಷನ್ ಅಂತ. ಇವ್ರು ಪೂರ ಕ್ರಿಯೇಷನ್ ಅಂತ ಕ್ರಿಯೇಟಿವ್ ಆಗಿ ಕೊಟ್ಟಾರ. ಏನು ಕೊಟ್ಟಾರ ನೋಡ್ಬೇಕು. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿದ್ದು ವಾಸ್ಕೋಡಿ ಗ್ರಾಮ. ಆದರೆ ನೋಡ್ರಿ ಮುಂದೇನದ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದು ವಾಸ್ಕೋಡಿ ಗ್ರಾಮ, ಆದರೆ ನಮ್ಮ ಕರ್ನಾಟಕದ ಗಜ್ಮಾ ಎಂಬ ಪದ ಕಂಡುಹಿಡಿದು ನಮ್ಮ ಶಿವಪುತ್ರ ಮುತ್ಯ. ಎಂತ ಜನ ನಮ್ ಭಾರತದಾಗ, ನಮ್ ಕರ್ನಾಟಕದಾಗ ಒಳ್ಳೆ ಜನ ಅರರಿ. ಇವ್ರು ಒಂದ್ ಚಪ್ಪಳ. ಯಾವ ರೀತಿ ಅಂದ್ರೆ ನೋಡ್ಬೇಕ್ರಿ ನೀವು, ಪೂರಾ ಭಾರತಕ್ಕೆ ವಾಸ್ಕೋಡಿ ಗ್ರಾಮದವ್ರು ಕಂಡಿಡಿದ್ರ, ಕರ್ನಾಟಕ ಗಜ್ಮಾ ಮುತ್ಯನೇ ಶಿವಪುತ್ರ ಅಣ್ಣೆ ಕಂಡಿಡಿದನ. ಇದಕ್ಕೊಂದ್ ಏನ್ ಮಾಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಚಪ್ಪಾಳೆ ಬ್ಯಾಡಿದಕ್ಕೊಂದ್ ನಂಗೆ ಚೈನಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾಕಂದ್ರೆ ಏತನ ಚಪ್ಪಾಳೆ ಯಾಕೆ ನಿಮ್ ಕೈನ ಐತವ. ಈಗೇನು ಬಟನ್ ಒತ್ರಿ, ಈಗ ಮಜಾ ಬರ್ತದ. ಬಟನ್ ಒದ್ರೆ ಸ್ವಲ್ಪ ಫ್ರೀಡಮ್ ಆಯ್ತ್ರಿ.
ನೋಡ್ರಿ ಇದಕ್ಕೆ ಲೈಕ್ ನೋಡ್ಬೇಕು ಎಸ್ ಮಂದಿ ಕೊಟ್ರ ಲೈಕ್ ಅಂದ್ರೆ ಬಿ ಪೂರಾ 800 ಮಂದಿ ಮ್ಯಾಲ ಕೊಟ್ರ. ಈಗ ನೋಡ್ಬೇಕು ನೀವು ಈ ವಿಡಿಯೋದಾಗ ನೋಡ್ರಿ 800 ಮಂದಿ ಪೂರಾ ಈ ಕಮೆಂಟಿಗೆ ಲೈಕ್ ಕೊಟ್ಟಿಕಾರ ನೋಡ್ರಿ. ಗಜ್ಮ ಮುತ್ತನ ಬಿ ಇಷ್ಟವಾಗಿದೆ ನನಗೆ ಗೊತ್ತೇ ಇದ್ದಿಲ್ಲ ನೋಡ್ರಿ, ಈಗ ಗೊತ್ತೈತಿ. ಅಪ್ಪು ಇದು ಯಾವ್ದು ಬುರ್ದೇವ್ ಮಡಿವಾಳ ಹಣ್ಣು ಅಂತೀವ ಪೂರಾ ಏನ್ ಮಾಡ್ಯಾನಂದ್ರ ಇವ್ರ ಬಗ್ಗೆ ಒಂದ್ ಇತಿಹಾಸ ಬರ್ದಾಕ್ಯಾನ. ಪೂರಾ ಒಂದ್ ಪಾಠ ತೆಗ್ದು ಪಾಠದಾಗಿನ ಕ್ವಶನ್ ಆನ್ಸರೇ ಮಾಡ್ಯಾಕ್ಯಾನ ಗಜ್ಮ ಮುತ್ಯರ್ ನೋಡ್. ಫಸ್ಟ್ ಏನದಂದ್ರ ಅಧ್ಯಾಯ 1 ಹಾಣ ಅಧ್ಯಾಯ 1 ಡೈರೆಕ್ಟರ್ ಗಜ್ಮಾ. ಒಳ್ಳೆ ಕೆಲಸ. ಗಜ್ಮಾ ಪಿತಾಮ ಯಾರು ಅಂತ ಫಸ್ಟ್ ಕ್ವಶನ್ ಹೇಳ್ಯಾನ. ಇದು ಶಿವಪುತ್ರ ಮುತ್ಯ ಅಂತ ಇದ್ರ ಆನ್ಸರ್ ಅದ. ಇದು 10ನೇದವ್ರಿ ಎಕ್ಸಾಮ್ದ ಪಕ್ಕ ಬರ್ತದ. ಇದನ್ನ ನೆನ್ಪಿಟ್ಕೋರಿ ಗಜ್ಮಾ ಪಿತಾಮ ಯಾರು ಅಂತ ಬಂದ್ರು ತಪ್ಪನ್ ಶಿವಪುತ್ರ ಮುತ್ಯ ಅಂತ ಬರೀಬೇಕು ನೀವೆಲ್ಲೋ. ಸೆಕೆಂಡ್ ಒಂದ್ ಯಾವ್ದು ನೋಡ್ಬೇಕು, ಸ್ಥಾಪನೆಯಾದ ವರ್ಷ ಯಾವ್ದು ಗಜ್ಮಾ ನೋಡ್ಬೇಕು 15/2/2025. ವಾ ಅಣ್ಣ ನೀನು ಇಷ್ಟು ಟ್ಯಾಲೆಂಟೆಡ್ ಇದ್ದಿ, ಮುಂದಿನ ವರ್ಷ ನಿನ್ನ ಏನಿಲ್ಲ ಡೈರೆಕ್ಟ್ ನಿನ್ನ ಲೆಕ್ಚರೇ ಡ್ಯೂಟಿಂಗ್ ಅಂತ ನೋಡೋಣ. ನೀ ಈಟ ಬರ್ಲೆತ್ತಿದಂದ್ರೆ ನೀವು ಒಂದು ಡೈರೆಕ್ಟರ್ ಆಗಕ್ಕೆ ಆಗಿಲ್ಲಿದ್ದೀಯಲ್ಲ. ನೋಡಿದು ಥರ್ಡ್ ಇನ್ನೊಂದು ಕ್ವಶನ್ ಆನ್ಸರ್ ಕೊಟ್ಟನು. ಗಜ್ಮಾ ಮುತ್ತಿ ಅವರ ಊರು ಯಾವುದು ಅಂತ ಉತ್ತರ ಕರ್ನಾಟಕ ಅಂತ. ಕರೆಕ್ಟ್ ಅಣ್ಣ, ಇದು ಕರೆಕ್ಟ್ ಕೊಟ್ಟಿದ್ದು ನಿನಗೊಂದು ನನ್ನ ಕಡೆಯಿಂದ ಒಂದು ಲೈಕ್ ತಗೋ. ಅದ್ 4ನೇದು ಏನದಂದ್ರೆ ಗಜ್ಮಾ ಕಾರ್ಯವೇನು ಅಂತ, ಇದು ಬಿ ಭಾಳ ಒಳ್ಳೇದು ಕೊಟ್ಟಾನ. 5ನೇದು ಏನದಂದ್ರೆ ಗಜ್ಮಾ ಮುತ್ತಿ ಅವರ ಕೊಡುಗೆಗಳು ಬರೀರಿ ಅಂತ. ಕೊಡುಗೆಗಳು ಏನೇನ್ ಬರ್ದಾರ ನೋಡ್ರಿ ಗಜ್ಮಾ ಮುತ್ಯರು ಏನೇನ್ ಕೊಟ್ರ. 3 ಮನೆತನದವರಿಗೆ 3 ಹೊತ್ತು 3 ಎಕರೆ ಹೊಲ ಕೊಟ್ಟ ದೇವರು. ವಾ 3 ಹೊತ್ತು 30 ಎಕರೆ ಅಬ್ಬಬ್ಬಬ್ಬ 3 ಮನೆತವರಿಗೆ 30 ಎಕರೆ ಹೊಲ ಕೊಟ್ಟ ದೇವ್ರು ಗಜ್ಮಾ ಮುತ್ಯ. ನಮ್ ಶಿವಪುತ್ರ ಅಣ್ಣಗೆ ಈಗ ಒಂದ್ ಬಿಳಿ ಶಿವಪುತ್ರ ಅಣ್ಣವ್ರಿಗೆ ಜೈ ಅಂತ ಹೇಳಾರಿ. ನಮ್ ಎಲ್ಲರ ಕಡೆ ಒಬ್ಬ ಸುಂದ್ರಿಗೆ 20 ಎಲೆ ಹೊಲ ಒಬ್ಬ ಸುಂದ್ರಿಗೆ 20 ಎಕರೆ ಹೊಲ ಕೊಟ್ಟಿದ ನಮ್ಮ ಗಜ್ಮಾ ಮುತ್ಯರು. ನೋಡ್ರಿ ಗಜ್ಮಾ ಮುತ್ಯರು ಇಷ್ಟ ಅಂದ್ರ ಅವ್ರು ಪೂರಾ ದಾನ ಧರ್ಮ ಮಾಡೋದ್ರೊಳಗ ಅವ್ರ ಕೈ ಮ್ಯಾಲ ಎತ್ತಿಂದಿತ್ರಿ. ಆದ್ರೆ ಈಗ ಜರ ಸ್ವಲ್ಪ ಕೆರಾಗ ಆಗ್ಯದ ಅನ್ಸ್ಕೊತ. ಯಾಕಂದ್ರ ಗಜ್ಮಾ ಮುತ್ಯರ್ ವಿಡಿಯೋ ಸ್ಟಾಪ್ ಆಗ್ಯದ, ಬ್ಯಾರೆ ಇದ ಟಾಪಿಕ್ ಮೇಲೆ ಹೊಂಟವ, ಅದಕ್ಕಲ್ಲತ್ತೀವ. ಏನಿಲ್ಲ ಗಜ್ಮಾ ಮುತ್ಯರ್ ಬಿ ಬಂದ್ ನಮ್ಗೆ ಎಲ್ಲರಿಗೂ ತೋಲ್ ಒಳ್ಳೆ ಕಾಮಿಡಿ ಕೊಟ್ರ ನೋಡ್ರಿ. ಎಲ್ಲರೂ ಫನ್ನಿ ಆಗತ್ತಕೋರಿ ಕಮೆಂಟ್ಗಳಿಗೆ. ಅವ್ರ ಮತ್ ಇದು ಒಂದ್ ನೋಡ್ರಿ ಅದಿತಿ ಎಡಿಟ್ಸ್ ಅಂತ. ಇದು ಅಣ್ಣವ್ರು ಸ್ವಲ್ಪ ರಫ್ ಆಗಿ ಮಾತಾಡ್ಯಾರ ನೋಡ್ಬೇಕೇನಂತ. ಊರ್ ಸತ್ಯನಾಶ ಮಾಡಿಲ್ಲ ಇವ, ಇಡೀ ಉತ್ತರ ಕರ್ನಾಟಕನೇ ಸತ್ಯನಾಶ ಮಾಡಿ ಒಗ್ದಾನ ಅವನವನು. ಅಣ್ಣ ಸತ್ಯನಾಶ ಮಾಡಿ ಹೊಡೆದವ್ರು ಸತ್ಯನಾಶ ಆಗ್ಯಾರ. ಅವ್ರದ್ದೇನದ ಪಾಪ ಅವ್ರ ಕಂಟೆಂಟ್ ಕೂಡ ಇತ್ತು ಕೊಟ್ರ ನಿಮ್ ನಗಸರಿತ್ತು ನಗಸ್ಯಾರ ಬೈ. ನೀವು ಒಳ್ಳೇದು ಕೆಟ್ಟದ್ ನೋಡೋದ್ ನಿಂಬಲ್ಲಿ ಇರ್ತದ. ಕರೆಕ್ಟ್ ಅದ ಇಲ್ಲ ಕರೆಕ್ಟ್ ಇದ್ರು ಒಂದು ಲೈಕ್ ಮಾಡ್ರಿ ವಿಡಿಯೋ. ಮತ್ ನೆಕ್ಸ್ಟ್ ಏನದ ನೋಡ್ರಿ, ಇವ್ರು ಯಾರು ಮಾಡ್ಯಾರ ಅಂದ್ರ ಸುಮಾನಿಗ್ ಅಂತ ನೋಡ್ರಿ. ಇದು ಏನದಂದ್ರ ಅದಕ್ಕೆ ಬೇಗನೆ 4 ಭಾಗ ಬರ್ಬೇಕು ಅನ್ನೋರು ಲೈಕ್ ಮಾಡ್ರಿ. ಸೂಪರ್ ಗಜ್ಮಾ ಅಂದ್ರೆ ಆದಷ್ಟು ಬೇಗನೆ ಗಜ್ಮಾ ಮುಚ್ಚಾರ 4ನೇ ಭಾಗನ ಬರ್ಬೇಕಂತ್ರಿ. ಹಿಂಗ್ ಮನ್ಸಿದ್ರ ತಗೊಂಡ್ ಬರ್ರಿ, ಇಲ್ದ್ರ ಎಷ್ಟೇ ಭಾಗ ಸಾಕ್ರಿ ಯಪ್ಪ. ಈ ಕರ್ನಾಟಕದ ಮಾಡ್ರಿ, ಇಲ್ದ್ರ ಮತ್ ನೀವ್ ಎಲ್ಲೋ ಹೊರಗಿನ ದೇಶ ಎಲ್ಲ ಮತ್ ಗಜ್ಮಾ ಅಂದ್ರ ಹೈರಾಣ ಬರ್ತದ. ಸಾಕ್ ಇಷ್ಟೇ 3 ಪಾರ್ಟ್ ಅಂತ ಯಾರು ಮಾಡ್ರಿ. ನೋಡ್ರಿ ಇದಕ್ಕೆ ಲೈಕ್ ಎಸ್ಮನೋ 1000 ಮ್ಯಾಲ ಮಂದಿ ಇದಕ್ಕೆ ಹಾಜಿರಾತಿ ಹಾಕ್ಯಾರ್ರಿ ಅಪ್ಪ. ಇಷ್ಟು ಮಂದಿ ಹಾಜಿರಾತಿ ಹಾಕ್ಯಾರ ಅಂದ್ರೆ ಇದಕ್ಕೆ ಏನಾರ ಒಂದು ಪವರ್ ಇರ್ತದೆ ಅಂತ ನನಗೆ ಗೊತ್ತದ. ಆಯ್ತು ಇಷ್ಟೇ ರೀ. ಕಮೆಂಟಿಗೆ ನಾ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದರ ಕಮೆಂಟ್ ಇದ್ದೀವಿ ಎಲ್ಲರಿಗೂ ಒಂದು ಕಾಮಿಡಿ ಕೊಡೋದ್ರಂತ ವಿಡಿಯೋ ತಂದಿದೆ. ಯಾಕಂದ್ರೆ ಗಜ್ಮಾ ಅವತ್ತು ನಾವೊಂದು ವಿಡಿಯೋ ಮಾಡಿದ ರಿಯಾಕ್ಷನ್ ವಿಡಿಯೋ ಮಾಡಿದಾಗ ಅದಕ್ಕೆ ಒಳ್ಳೆ ನೀವು ಏನು ಮಾಡ್ರಿ ಅಂದ್ರೆ ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ತೋರಿಸಿರಿ. ಅದಕ್ಕೆ ಇದು ಒಂದು ಕಂಟೆಂಟ್ ಇಲ್ಲಿದು ಏನದ ಅಂದ್ರೆ ಕಮೆಂಟ್ ರಿಯಾಕ್ಷನ್ ವಿಡಿಯೋ ತಂದಿದೆ. ಇಲ್ಲಿ ತನ ನೀವು ಯೂಟ್ಯೂಬ್ದಾಗ ನೋಡ್ರೋ ಇಲ್ಲೋ ನೋಡಿರ್ಬೋದು, ಇಲ್ಲ ನೋಡದೇ ಇರ್ಬೋದು. ಆದ್ರೆ ನನ್ನ ಚಾನೆಲ್ದಾಗ ನೋಡ್ರಿ, ಇಂದೇ ಚಾನೆಲ್ದಾಗ ಇಂಥವೇ ಬರ್ತಾವ, ಡೈಲಿ ವ್ಲಾಗ್ಸ್ ಬರ್ತಾವ. ನಿಮ್ಮನ್ನ ನಗಿಸ್ಕೋತಾ ಇರ್ತೀವಿ. ನೀವು ಬಿ ನಗಿತಾ ಇರ್ಬೇಕಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಟ್ಯಾಪ್ ಮಾಡಿ ಇಟ್ಕೋರಿ. ಡೈಲಿ ವಿಡಿಯೋ ಬರ್ತಾವ ನೋಡ್ಬೇಕು, ಎಲ್ಲ ಕಮೆಂಟ್ ಮಾಡ್ಬೇಕು. ಆಯ್ತು ನಿಮ್ಮ ದೋಸ್ತ್ ಬಿ ಯಾರ ಒಣ ಅಳ್ಕೋತೆ ಕೂಳತ್ತಾನೆ ಅವರ ಅಂದ್ರೆ ಅವ್ನಿಗೆ ಈ ವಿಡಿಯೋ ಶೇರ್ ಮಾಡಿ ಬಿಡ್ಬೇಕು. ಸಿಗ್ತೇವೆ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲೂ ಚಂದಿರ್ರಿ. ಗುಡ್ ಬೈ.